ಎಲ್ಲರಿಗೂ ನಮಸ್ಕಾರ. ನಾಡಗೀತೆಯನ್ನ ತಮ್ಮೆಲ್ಲರಿಗೂ ಸಹ ಈ ಸಭೆಯನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ, ಈ ದಿನ ಸಾಮಾನ್ಯ ಸಭೆಗೆ ಆಗಮಿಸಿರುವ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಕಾಮಾಕ್ಷಮ್ಮನವರಿಗೆ ಹೃತ್ಪೂರ್ವಕ ಸುಸ್ವಾಗತವನ್ನು, ಹಾಗೆ ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಶ್ರೀಮತಿ ಮಹೇಶ್ವರಿ ಮೇಡಮ್ ಅವರಿಗೂ ಹೃತ್ಪೂರ್ವಕ ಸುಸ್ವಾಗತವನ್ನು ಮಾಡಿಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶ್ರೀ ಬಿ ಟಿ ಈಶ್ವರ ಸರ್ ಅವರಿಗೂ ಸಹ ಹೃತ್ಪೂರ್ವಕ ಸುಸ್ವಾಗತವನ್ನು ಮಾಡಿಕೊಡ್ತಾ ಇದ್ದೀವಿ. ಹಾಗೆ ಗೌರವಾನ್ವಿತ ಸದಸ್ಯರು ತಾವೆಲ್ಲರೂ ಆಗಮಿಸಿದರೆ ತಮ್ಮೆಲ್ಲರಿಗೂ ಸಹ ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇಂದಿನ ಸಭೆಯ ನಡವಳಿ, ಮೀಟಿಂಗ್ ನೋಟಿಸ್ ಮತ್ತು ಸರ್ಕಾರಿ ಸುತ್ತೋಲೆಗಳನ್ನು ಓದಿ ರೆಕಾರ್ಡ್ ಮಾಡುವುದು. ಇಂದಿನ ಸಭೆ ಕಳೆದ 19ನೇ ತಾರೀಕು ಸಭೆ ನಡೆದಿತ್ತು. ಕಳೆದ ಸಭೆಯಲ್ಲಿ ನಾಡಗೀತೆಯೊಂದಿಗೆ ಸಭೆ ಪ್ರಾರಂಭವಾಗಿ ಮತ್ತು ಸ್ವಾಗತದೊಂದಿಗೆ ಸಭೆಯು ಪ್ರಾರಂಭವಾಗಿತ್ತು. ಇಂದಿನ ಸಭೆ ನಡವಳಿ, ಮೀಟಿಂಗ್ ನೋಟಿಸ್ ಮತ್ತು ಸರ್ಕಾರಿ ಸುತ್ತೋಲೆಗಳನ್ನು ಓದಿ ರೆಕಾರ್ಡ್ ಮಾಡುವುದು, ಜಮಾ ಖರ್ಚು ಮಂಡನೆ ಬಗ್ಗೆ, ಈ ಸೊತ್ತು ಮತ್ತು ಖಾತೆ ಬದಲಾವಣೆ ಅರ್ಜಿಗಳ ಬಗ್ಗೆ, ಕೆಇಬಿ ನಿರಾಕ್ಷೇಪಣಾ ಪತ್ರ, ಲೈಸೆನ್ಸ್ ಮತ್ತು ಸಾರ್ವಜನಿಕರಿಂದ ಬಂದಂತಹ ಅರ್ಜಿಗಳ ಬಗ್ಗೆ ಚರ್ಚೆಯಾಗಿತ್ತು. ಮತ್ತೆ ಮೂಡ ಬಡಾವಣೆಗಳ ಹಸ್ತಾಂತರದ ಬಗ್ಗೆ ಮತ್ತು ಹೊಸ ಬಡಾವಣೆಗಳ ಅರ್ಜಿಗಳ ಬಗ್ಗೆ ಚರ್ಚೆಯಾಗಿತ್ತು. 2025-26ನೇ ಸಾಲಿನ ವರ್ಗ 1ರ ಅಭಿವೃದ್ಧಿ ಶುಲ್ಕದ ಕ್ರಿಯಾ ಯೋಜನೆಯನ್ನ ಕಳೆದ ಸಭೆಯಲ್ಲಿ ಚರ್ಚೆಯಾಗಿತ್ತು. ಹಾಗೆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇತರೆ ವಿಷಯಗಳು ಕಳೆದ ಸಭೆಯಲ್ಲಿ ಚರ್ಚೆಯಾಗಿತ್ತು. ಚೇರು ಆ ಕಡೆ ಸ್ಟ್ರೈಟ್ ಆಗ. ಈ ಸಭೆಯಲ್ಲಿ ತಮ್ಮ ಗಮನಕ್ಕೆ ಇನ್ನೊಂದೇನಂದ್ರೆ, ಅವರು MSW
ವಿದ್ಯಾರ್ಥಿನಿ, ಕಲಿಕಾ ವಿದ್ಯಾರ್ಥಿನಿ. ಹಾಗಾಗಿ ಅವ್ರನ್ನ ನಮ್ಮ ಪಂಚಾಯತಿಗೆ 1 ತಿಂಗಳು ನಿಯೋಜನೆ ಮಾಡಿದ್ದಾರೆ ಅವರ ಯೂನಿವರ್ಸಿಟಿಯಿಂದ. ಅವರು ನಮ್ಮ ಗ್ರಾಮ ಪಂಚಾಯತಿಯ ಪ್ರಾಕ್ಟಿಕಲ್ ಪಂಚಾಯತ್ ಅಂಗಡಿಯಿಂದ ಸಾರ್ವಜನಿಕ ಕೆಲಸ ಎಲ್ಲಿ ಮಾತ್ರ ಪಂಚಾಯತ್ ಅಂತ ಅದನ್ನ ಅವರು ಸಬ್ಮಿಟ್ ಮಾಡಬೇಕು. ಅದೊಂದು ಸಬ್ಮಿಟ್ ಮಾಡಬೇಕಾದ ಒಂದು ಇದನ್ನ ಬರೋದು. ಹಾಗಾಗಿ ಅವರು ಬಂದಿದ್ದಾರೆ. ಅವರಿಗೂ ಸಹ ಸಭೆ ಪರವಾಗಿ ಸುಸ್ವಾಗತವನ್ನು ಕೋರ್ತಾರೆ. ಮತ್ತೆ ಜಮಾ ಖರ್ಚು ಮಂಡನೆ ಬಗ್ಗೆ ದಿನಾಂಕ 19/9/2025ರಿಂದ 31 ಓಬಿ ಕರೆಂಟ್ ಪೇಮೆಂಟ್, ಟೋಟಲ್ ಪೇಮೆಂಟ್ ಮತ್ತೆ ಎಕ್ಸ್ಪೆಂಡಿಚರ್ ಟ್ಯಾಲಿ ಪತ್ರ ವ್ಯವಸ್ಥೆ ಇದೆ ಸರ್. ಟ್ಯಾಲಿ ಪತ್ರ ಇದು ಸರಿ ಇದೆ ಸರ್. ಒಂದು ಸೆಟ್ ನೋಡ್ಕೊಳ್ಳಿ. ಓಬಿ ಕರೆಂಟ್ ಪೇಮೆಂಟ್, ಟೋಟಲ್ ಪೇಮೆಂಟ್, ನನ್ನ ಸೆಕೆಂಡ್ ಪೇಮೆಂಟ್ 25ರವರೆಗೆ ಗ್ರಾಮ ಪಂಚಾಯತಿಯಲ್ಲಿ ಆಗಿರುವ ಜಮಾ ಖರ್ಚಿನ ವಿವರ. ಪ್ರಾರಂಭಿಕ ಶುಲ್ಕ 1,16,36,489 ರೂಪಾಯಿ. ಜಮೆ 16,80,081 ರೂಪಾಯಿ. ಖರ್ಚು 10,76,331 ರೂಪಾಯಿ. ಇತರ ವೆಚ್ಚಗಳು 1,36,447 ರೂಪಾಯಿ. ಕಚೇರಿ ವೆಚ್ಚ 70,834 ರೂಪಾಯಿ. ನೌಕರರ ವೇತನಕ್ಕೆ 1,84,526 ರೂಪಾಯಿ. ಶೇಕಡ 25% ವೆಚ್ಚ 7,22,776 ರೂಪಾಯಿ. ಶೇಕಡ 5 ವೆಚ್ಚ 8,000. ಕುಡಿಯುವ ನೀರಿನ ವೆಚ್ಚ 1,88,056 ರೂಪಾಯಿ. ವಿದ್ಯುತ್ ಸಾಮಗ್ರಿ ವೆಚ್ಚ 0. ವಿದ್ಯುತ್ ಬಿಲ್ ಪಾವತಿ 3,251 ರೂಪಾಯಿ. ನೈರ್ಮಲ್ಯಕ್ಕಾಗಿ 3,251 ರೂಪಾಯಿ. ಸೆಸ್ಕಾ ಪಾವತಿಗಾಗಿ 2,29,836 ರೂಪಾಯಿ. ಒಟ್ಟು 10,73,331 ರೂಪಾಯಿ ಒಟ್ಟು ಎಕ್ಸ್ಪೆಂಡಿಚರ್ ಆಗಿದೆ. ಮೀಸಲು ಮತ್ತು ಹಕ್ಕು ಬದಲಾವಣೆ ಅರ್ಜಿಗಳ ಬಗ್ಗೆ ಸರ್ಕಾರಿ ಪ್ರಿಂಟ್ ತಗೊಂಡು ಸರ್ಕಾರಿ ಸುತ್ತೋಲೆಗಳು. ಗ್ರಾಮ ಪಂಚಾಯತಿಯ ದೂರದೃಷ್ಟಿ ಯೋಜನೆ ಆಧರಿಸಿ 2024-27 ಸಣ್ಣ ಕ್ರಿಯಾ ಯೋಜನೆ ತಯಾರಿಸಬೇಕು. ಈಗ ಕ್ರಿಯಾ ಯೋಜನೆ ತಯಾರಿಸಬೇಕು 2026-27 ಮಾಡಬೇಕಾದ್ರೆ ಈಗ ನಾವು ಗ್ರಾಮ ಸಭೆ ಮಾಡಿ 5 ವರ್ಷದ ಪ್ಲಾನ್ನ ಮಾಡೋದಕ್ಕೆ ಹಿಂದೆ 25-26 ಮಾಡ್ಕೊಂಡಿದ್ವಿ. ಅದರಲ್ಲಿ ಎಲ್ಲ ಕಾಮಗಾರಿಗಳನ್ನು ವಾಟ್ಸಪ್ನಲ್ಲಿ ಪಟ್ಟಿ ಮಾಡಿ ಗ್ರಾಮ ಸಭೆ ಫೈನಲ್ ಮಾಡ್ಕೊಂಡು ಒಂದು ಆಕ್ಷನ್ ಪ್ಲಾನ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ನೆಕ್ಸ್ಟ್ ಈಗ ಗ್ರಾಮ ಸಭೆ ಡೇಟ್ ಫಿಕ್ಸ್ ಮಾಡ್ತೀವಿ. ಆ ಇದರಲ್ಲಿ ಮೀಟಿಂಗ್ ಮಾಡ್ಬಿಟ್ಟು ಆಕ್ಷನ್ ಪ್ಲಾನ್ ಅದು ಎನ್ಆರ್ಇಜಿ ಸೇರ್ಕೊಂಡು ಮಾಡಬೇಕು. ಸಮಗ್ರವಾಗಿ ಎಲ್ಲ ನಾವು ಇಡೀ ಪಂಚಾಯತ್ ಸ್ಕೀಮ್ಗಳು ಸೇರಿಸಿ ಸಮಗ್ರವಾದ ಕ್ರಿಯಾ ಯೋಜನೆ ತಯಾರು ಮಾಡಬೇಕು. ಅದು ನೆಕ್ಸ್ಟ್ ಈಗ ವಾಟ್ಸಪ್ಪೇ ಗ್ರಾಮ ಸಭೆ ಡೇಟ್ ಫಿಕ್ಸ್ ಮಾಡ್ತೀವಿ. ಅದರಲ್ಲಿ ಆಕ್ಷನ್ ಪ್ಲಾನ್ ಮಾಡಬೇಕು. 2024-27 ನರೇಗಾ ಕ್ರಿಯಾ ಯೋಜನೆಯಲ್ಲಿ ಗ್ರಾಮಾಭಿವೃದ್ಧಿಯ ಹೊಸ ಹಾದಿ 20 ಮಾರ್ಗಸೂಚಿ ಅನುಸರಿಸಿ ತಯಾರಿಸಬಹುದು. ಈಗ ಗ್ರಾಮಾಭಿವೃದ್ಧಿಯ ಹೊಸ ಹಾದಿ 20 ಅನ್ನೋ ಒಂದು ಇದನ್ನು ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದ್ರ ಪ್ರಕಾರ ಫಸ್ಟ್ ಎನ್ಆರ್ಜಿ ಸಂಬಂಧಪಟ್ಟ ಯಾವುದು ಎನ್ಆರ್ಜಿ ಡೇಟೆಲ್ಸ್ ಕೊಟ್ಟು ಎಲ್ಲ ಸೇರಿಸಿ ಒಂದು ಸಮಗ್ರವಾದ ಒಂದು ಕ್ರಿಯಾ ಯೋಜನೆ ತಯಾರು ಮಾಡಬೇಕು. ಅದಕ್ಕೂ ಕೂಡ ಡೇಟ್ ಎಲ್ಲ ಕೊಟ್ಟಿದ್ದಾರೆ. ಅದು ಕೂಡ ಡಿಸೆಂಬರ್ ಅಂತ ಮಾಡಬೇಕು. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಗ್ರಾಮ ಪಂಚಾಯತಿಗಳ ತೆರಿಗೆ ಮತ್ತು ದರ ಮತ್ತು ಶುಲ್ಕಗಳ ನಿಯಮ 2025 ಹೊಸದಾಗಿ ಈಗ ಟ್ಯಾಕ್ಸ್ ಫಿಕ್ಸ್ ಮಾಡೋದಕ್ಕೆ ಈ ಸ್ವತ್ತು ಬಗ್ಗೆ ಅವಕ್ಕೆಲ್ಲ ಹೊಸದಾಗಿ ಒಂದು ಗೈಡ್ಲೈನ್ಸ್ ಇಶ್ಯೂ ಆಗಿದೆ. ಅದು ಆದೇಶ ಬಂದಿದೆ. ನಮ್ಮ ಸಾಫ್ಟ್ವೇರ್ ಇನ್ನೂ ಅಪ್ಡೇಟ್ ಆಗಿಲ್ಲ. ಅದೇ ಲೆವೆಲ್ ಬೀದರ್ ಆಯಿತು. ಅದು ಸಮಗ್ರವಾಗಿ ಒಂದು ಗೈಡ್ಲೈನ್ಸ್ ಇಶ್ಯೂ ಆಗಿದೆ. 17-10-2005 ಕರ್ನಾಟಕ ತತ್ವದಲ್ಲಿ ಅನೌನ್ಸ್ ಆಗಿದೆ. ಗೈಡ್ಲೈನ್ಸ್ ಬಂದಿದೆ. ತೆರಿಗೆ ನಿಯಮ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಹೊಸದಾಗಿ ಈಗಾಗಿದೆ. ಸರ್ಕಾರಿ ಕಾರ್ಯಕ್ರಮದ ಶಿಷ್ಟಾಚಾರ ಕುರಿತು 15/10/2025 ಒಂದು ಸೂಚನಾ ಪತ್ರ ಬಿಡುಗಡೆ ಇದೆ. ಒಂದು ಯಾವುದೋ ಒಂದು ಸರ್ಕಾರಿ ಕಾರ್ಯಕ್ರಮ ಮಾಡಬೇಕಂದ್ರೆ ಒಂದು ಶಿಷ್ಟಾಚಾರ ಪ್ರೋಟೋಕಾಲ್ ಇರುತ್ತೆ. ಯಾರ್ದು ಇನ್ವಿಟೇಷನ್ ಮಾಡಿಸ್ಬೇಕಂದ್ರೆ ಮೊದಲು ಯಾರನ್ನ ಹಾಕ್ಬೇಕು, ಎರಡನೇ ಯಾರು ಹಾಕ್ಬೇಕು, ಯಾರ್ಯಾರು ಇನ್ವೈಟ್ ಮಾಡೋಕೆ ಅನ್ನೋದಕ್ಕೆ ಶಿಷ್ಟಾಚಾರ ನಿಯಮ ಮೊದಲಿನೂ ಇದೆ. ಆದರೆ ಈಗ ಕೆಲವು ಕಡೆ ಉಲ್ಲಂಘನೆ ಆಗ್ತಿತ್ತು. ಈ ಹೊಸ ಪುನಃ 15/10 ಒಂದು ಹೊಸದಾಗಿ ಒಂದು ಸೂಚನೆಗಳನ್ನ ಹೊರಡಿಸೋ ಸರ್ಕಾರ ಅದನ್ನು ಫಾಲೋ ಮಾಡಬೇಕು. ಯಾವುದೇ ಕಾರಣ ಅವ್ರನ್ನ ಕರಿಬೇಡಿ, ಇವ್ರನ್ನ ಕರಿಬೇಡಿ, ಅವ್ರನ್ನ ಅದನ್ನು ಮಾಡಂಗಿಲ್ಲ. ಅವರು ಶಿಷ್ಟಾಚಾರ ನಿಯಮ ಇರುತ್ತೆ, ಫಾಲೋ ಮಾಡಬೇಕು. ಸರ್ಕಾರಿ ಕಾರ್ಯಕ್ರಮಗಳು ಇಷ್ಟು ಸುತ್ತೋಲೆಗಳು. ಜಮಾ ಖರ್ಚು ಮಂಡನೆ ಆಯಿತು, ಸರ್ಕಾರಿ ಸುತ್ತೋಲೆಗಳಾಯಿತು. ಈಗ ಈ ಸತ್ತು ಮತ್ತೆ ಹಕ್ಕು ಬದಲಾವಣೆ ಅರ್ಜಿಗಳು. ನಮಸ್ಕಾರ.
ಒಟ್ಟು 193 ಅರ್ಜಿಗಳು ಬಂದಿತ್ತು. ಅದು ಈ ಸೊತ್ತಿಗೆ ಬಂದರೆ 193 ಅರ್ಜಿಗಳು, ಖಾತೆ ಬದಲಾವಣೆಗೆ 67 ಅರ್ಜಿಗಳು ಬಂದಿದೆ. ಆಯ್ತು. ಚಿಕ್ಕಣ್ಣ ಸಣ್ಣಾಚಿ ಮತ್ತೆ ಒಮ್ಮೆನಲ್ಲಿ ಈ ಹೊಸ ಈ ಸೊತ್ತು ಆದೇಶದಲ್ಲಿ ಏನಾಗಿದೆ, ಈಗ ವಸ್ತು ಆದೇಶ ಸಾಫ್ಟ್ವೇರ್ ಏನಾಗಿದೆ, ಅದೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೊದಲು 45 ದಿವಸ ಟೈಮ್ ಇತ್ತು ಈ ಸೊತ್ತು ಇಶ್ಯೂ ಮಾಡೋದಕ್ಕೆ. 45 ದಿವಸ ಇಶ್ಯೂ ಮಾಡೋದಕ್ಕೆ ಟೈಮ್ ಇತ್ತು. ಈಗ ಬರೀ 15 ದಿವಸ ಟೈಮ್ ಇಶ್ಯೂ ಮಾಡೋದು. 15 ದಿವಸ ಟೈಮ್ ಅಂತ ಹೇಳಿದ್ರೆ ಮೋಸ್ಟ್ಲಿ SDF ಲಾಗಿನ್ ಇತ್ತು. ಅದನ್ನೀಗ ಮಾಮೂಲು ಒಂದು ಸಿಟಿಜನ್ ಆಪ್ ಅಂತ ಮಾಡೋದು. ಸಿಟಿಜನ್ ಆಪ್ ಅಪ್ಲಿಕೇಶನ್ ಎಂಟ್ರಿ ಮಾಡ್ತೀವಿ. ಅಪ್ಲಿಕೇಶನ್ ಎಂಟ್ರಿ ಮಾಡಿದ ತಕ್ಷಣ ಸೆಕ್ರೆಟರಿ ಲಾಗಿನ್ ಬರುತ್ತೆ. ಸೆಕ್ರೆಟರಿ ಲಾಗಿನ್ ಅಲ್ಲಿ 4 ದಿವಸ ಇರುತ್ತೆ ಅಪ್ಲಿಕೇಶನ್. ಅವರು ನೋಡ್ಲಿ ಬಿಡ್ಲಿ ಅದೇನಾದ್ರು ಮಾಡಲಿಲ್ಲ ಅಂತ ಹೇಳಿದ್ರೆ ಮೂವ್ ಆಗುತ್ತೆ, ಆಟೋಮೆಟಿಕ್ ಆಗಿ 4 ದಿವಸ ಮೂವ್ ಆಗುತ್ತೆ. PDO ಲಾಗಿನ್ ಬರುತ್ತೆ ಅಲ್ಲಿಂದ. ಅಲ್ಲಿ 2 ದಿವಸ PDO ಲಾಗಿನ್ ಅಂತ ನಾನು ಅಪ್ರೂವ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮೊದಲು ನಮಗೆ ಟೈಮ್ ಇರ್ತಿರಲಿಲ್ಲ PDO ಅಪ್ರೂವ್ ಮಾಡೋದಕ್ಕೆ. ಎಷ್ಟು ದಿವಸ ಇದ್ದು ಕೂಡ ಅಲ್ಲೇ ಇರ್ತಿತ್ತು, ಸಕಾಲ ಪೆಂಡಿಂಗ್ ಇರುತ್ತೆ. 2 ದಿವಸ ಆಗ್ತಿದ್ರೆ ಅಧ್ಯಕ್ಷ ಲಾಗಿನ್ ಮೂವ್ ಆಗುತ್ತೆ. ಅಧ್ಯಕ್ಷ ಲಾಗಿನ್ ಕೂಡ 4 ದಿವಸ ಇರ್ತದೆ ಅಪ್ಲಿಕೇಶನ್. ಅಧ್ಯಕ್ಷ ಲಾಗಿನಲ್ಲಿ ಯಾಕೋಸ್ಕರ ಮಾಡೋದಂದ್ರೆ ಪಂಚಾಯತಿಲಿ ಗಮನಕ್ಕೆ ಬರ್ಬೇಕು ಅನ್ನೋ ದೃಷ್ಟಿ ಮಾಡೋದು. ಮೊದಲೇ ಎಲ್ಲರೂ ಮೀಟಿಂಗ್ ಇರ್ತದೆ. ಈಗ ತಿಂಗಳು ಮೀಟಿಂಗ್ ನಡೆಯುತ್ತೆ. 15 ಒಂದ್ಸರಿ ಮಾಡಬೇಕಾದ್ರೆ ಎಲ್ಲ ಅರ್ಜಿಗಳನ್ನು ಮೀಟಿಂಗ್ ಇಡಕ್ಕಾಗೋದಿಲ್ಲ. ನೆಕ್ಸ್ಟ್ ಮೀಟಿಂಗ್ ಇರ್ಬೋದು. ಅದಕ್ಕೋಸ್ಕರ ಅಧ್ಯಕ್ಷ ಗಮನ ಬರೋದು ಅನ್ನೋ ದೃಷ್ಟಿಯಿಂದ ಅವ್ರಿಗೊಂದು ಲಾಗಿನ್ ಕೊಟ್ಟಿದ್ದಾರೆ. ಅವ್ರ ಲಾಗಿನ್ 4 ದಿವಸ ಇರ್ತಾರೆ. ಅವರು ಮಾಡಲಿಲ್ಲ ಅಂತ ಹೇಳಿದ್ರೆ ಪುನಃ EO ಲಾಗಿನ್ ಮೂವ್ ಆಗುತ್ತೆ. EO ಲಾಗಿನ್ ಮೂವ್ ಆದ್ಮೇಲೆ EOನು ಕೂಡ 4 ದಿವಸ ಅಪ್ರೂವ್ ಮಾಡಬೇಕು, ಇಲ್ಲ ರೀಸನ್ ರಿಜೆಕ್ಟ್ ಮಾಡಬೇಕು. ಹಾಗಾಗಿ ಯಾವುದೇ ಅರ್ಜಿಗಳು ಕೂಡ ಪೆಂಡಿಂಗ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ನೆಕ್ಸ್ಟ್ ಅಪ್ಲಿಕೇಶನ್ ಬಂದಾಗ ಎಂಟ್ರಿ ಮಾಡಬೇಕು, ಉದ್ರಾವಣೆ ಮುಗಿಸ್ಬೇಕು. ಅಪ್ಲಿಕೇಶನ್ ಯಾರೇ ಮೂವ್ ಮಾಡಲಿಲ್ಲ ಅಂದ್ರೆ ಅವ್ರಿಗಾಗಿ ಮೂವ್ ಆಗುತ್ತೆ. ಆಟೋಮೆಟಿಕ್ ಆಗಿ ಏನಾದ್ರು ಅಪ್ರೂವ್ ಆಯಿತು, ಪೇಪರ್ ಸರಿ ಇಲ್ಲ ಆಗಾಯ್ತು ಅಂತ ಹೇಳಿದ್ರೆ ಅಧಿಕಾರಿಗಳು ಆನ್ಸರ್ ಮಾಡಬೇಕು, ನೋಡ್ಕೊಂಡು ರಿಸಲ್ಟ್ ಮಾಡಬೇಕಾಗುತ್ತೆ. ಏನಾದ್ರು ದಾಖಲಾತಿಗಳಿಲ್ಲ ಅಂದರೆ ಅಂತೂ ಏನಾದ್ರು ಆಟೋಮೆಟಿಕ್ ಆಗಿ ಅಪ್ರೂವ್ ಆಯ್ತು ಅಂದ್ರೆ ಆನ್ಸರ್ ನಾವು ಮಾಡಬೇಕಾಯ್ತು, ಯಾಕೆ ಹೆಂಗೆ ಅಪ್ರೂವ್ ಆಯಿತು ಅಂತ ದಾಖಲಾತಿಗಳು ಮಾಡಬೇಕು. ಆ ಥರ ಒಂದು ಹೊಸ ಅದು ಮಾಡಿ ಈ ಸ್ವಲ್ಪ ಆದೇಶ ಆ ಥರ ಆಗಿದೆ. ನೆಕ್ಸ್ಟ್ ಸಾಫ್ಟ್ವೇರಲ್ಲಿ ನಾಳೆ ನಾವು ಆ್ಯಡ್ ಮಾಡ್ತಾರೆ ಅವಕಾಶಗಳು. ಲೆವೆಲ್ ಬಿ ಕೊಡೋದಕ್ಕಿಂತ ಅದಕ್ಕೂ ಕೂಡ ಗೈಡೆನ್ಸ್ ಎಲ್ಲ ಅವಕಾಶ ಮಾಡ್ತಾರೆ. ಗೈಡೆನ್ಸ್ ಎಲ್ಲ ಇಶ್ಯೂ ಆಗಿದೆ, ಸಾಫ್ಟ್ವೇರ್ ಅಪ್ಡೇಟ್ ಆಗುತ್ತೆ. ಅದು ಇವತ್ತು ನಾಳೆ ಲಾಗಿನ್ನ ಬೈಫರ್ಕೇಷನ್ ಮಾಡ್ತಾರೆ. ಇದು ಈ ಸ್ವಲ್ಪ ಹೊಸ ನಿಯಮ. ಎಲ್ಲವನ್ನೂ ಆಗಲ್ಲ ಅದು. ಈಗ ಅಲಿನೇಷನ್ ಆಗಿರೋ ಜಾಗದಲ್ಲಿ ಹಿಂದೆ ಒಂದು ಡೇಟ್ ಕೊಟ್ಟಾರೆ, 25ರಿಂದ 2025 ಅವಕಾಶ ಕೊಟ್ಟಾರೆ. 7/4 ಡೇಟ್ ಕೊಟ್ಟಿದ್ದಾರೆ ಅದಕ್ಕೆ. ಅದು ಒಳಗಡೆ ಆಗಿರೋದಕ್ಕೆ ಅಲಿನೇಷನ್ ಆಗಿರೋ ಜಾಗದಲ್ಲಿ ಆಲ್ರೆಡಿ ಮನೆಯಾಗಿ ಪಂಚಾಯತಿನಲ್ಲಿ ಕಟ್ಟಡ ಲೈಸೆನ್ಸ್ ತಗೊಂಡು ಕಟ್ಟಿದ್ರೆ ಮಾಡ್ಬೇಕಂತ ಮಾಡಿದ್ದಾರೆ. ಈಗ ಆಲ್ರೆಡಿ ಸರ್ವೆ ನಂಬರ್ ನೀವು ಮನೆ ಕಟ್ಬಿಟ್ಟಿರ್ತೀರಿ ಅಂದ್ರೆ ಸರ್ವೆ ನಂಬರ್ 11 ಕೊಡೋದಕ್ಕೆ ಅವಕಾಶ ಮಾಡಿದ್ದಾರೆ. ಖಾಲಿ ಜಾಗಕ್ಕಿಲ್ಲ. ಖಾಲಿ ಜಾಗಕ್ಕೆ ರಿಜಿಸ್ಟರ್ಡ್ ಡೀಡ್ ಇರಬೇಕಾಗುತ್ತೆ. 14/6/2013 ಅದಕ್ಕೆ 25 ಏಪ್ರಿಲ್ 25 ರಿಜಿಸ್ಟರ್ಡ್ ಡೀಡ್ ಇದೆ. ಅದು ಮಾಡೋದಕ್ಕೆ ಅವಕಾಶ ಮಾಡಿದ್ರೆ 11B ಆಗುತ್ತೆ. ಅಲಿನೇಷನ್ ಆಗಿಲ್ಲ. ಖಾಲಿ ಜಾಗಗಳಿದ್ರೆ ಖಾಲಿ ಜಾಗ ಕೂಡ ರಿಜಿಸ್ಟರ್ ಪತ್ರ ಆಗುತ್ತೆ. ಮನೆ ಎ ಆಗಲ್ಲ. ಈಗ ಸರ್ ಈಗ ಹಳೆ ಮನೆಗಳಿದೆ, ಹಳೆ ಮನೆಗಳಿದೆ ಊರುಗಳು, ಅವ್ರದ್ದೇನು ಡಿಮ್ಯಾಂಡ್ ಇರಲ್ಲ, ಏನೂ ಇರಲ್ಲ ಸರ್. ಪಂಚಾಯತಿ ಮಾತ್ರ ಎಂಟ್ರಿ ಆಗಿರುತ್ತೆ. ಅವ್ರುಗಳು ಪಂಚಾಯತಿ ಎಂಟ್ರಿ ಆಗಿದ್ರೆ ಅದನ್ನ ಇದು ಮಾಡೋದಕ್ಕೆ ಅವಕಾಶ ಇಲ್ಲ. ಅದು ಪಂಚಾಯತ್ ಇರ್ಬೇಕು. ಅದು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಊರುಗಳಲ್ಲ ಸರ್, ಕೆಲವೊಂದು ಮಾಡಿಸ್ಕೊಂಡಿರಲ್ಲ ಅವ್ರುಗಳು ಸರ್. ಅಲ್ಲ, ಒಂದ್ಸರಿ ಅವರು ಕಂದಾಯ ಕಟ್ಟೋ ರಿಸಿಪ್ಟ್ ಕೇಳಿರ್ತಾರೆ. ಕಂದಾಯ ಕಟ್ಟೋ ರಿಸಿಪ್ಟ್ ಇದ್ರೆ ಪಂಚಾಯತ್ ಹೊಸ ಮಾಡಿ 2010ರಲ್ಲಿ ಪಂಚಾಯತ್ ಹತ್ರ ಮೊದಲು ಅದಕ್ಕಿಂತ ಮೊದಲು ಡಿಮ್ಯಾಂಡ್ ಬರೀತಾ ಇದ್ವಿ. 2010 ಪಂಚಾಯತ್ ಹತ್ರ ಬಂದ್ಮೇಲೆ ಬುಕ್ಕಲ್ಲಿ ಇದ್ದಿದ್ದಲ್ಲ ಅಂತ ಎಂಟ್ರಿ ಮಾಡಕ್ಕೆ ಹೇಳಿದ್ರು. ಪಂಚಾಯತ್ ಹತ್ರ ಎಂಟ್ರಿ ಮಾಡಿದ್ವಿ, ಯಾವ್ದು ದಾಖಲೆಗಳು ಎಂಟ್ರಿ ಬುಕ್ಕಲ್ಲಿ ಇದ್ದ ಅಂತ ಎಂಟ್ರಿ ಮಾಡಿದ್ದ. ಆಗೇನಾಗುತ್ತೆ, ಎಂಟ್ರಿ ಮಾಡುವಾಗ ಕಂಪ್ಯೂಟರ್ ಅವರು ಮೊದಲೆಲ್ಲ ಮಿಸ್ ಆಗಿ ಏನೋ ಆಯಿತು, ಮೊದಲು ಬಿಟ್ಟೋಯ್ತು ಕೆಲವು. ಆಗೇನು ಮಾಡಿದ್ರು, ಪುನಃ 2014 ಆದೇಶ ಕೊಟ್ಟರು. ಯಾಕೆಂದ್ರೆ ಯಾವ್ಯಾವ ಬಿಟ್ಟೋಗಿದೆ ನಾವು ಸೇರಿಸಿ ಅಂತ. ಆಗಲೂ ಕೆಲವು ಸೇರ್ಸಕ್ಕಾಗಲಿಲ್ಲ. ಆಮೇಲೆ ಜೊತೆಗೆ ಏನಾಗೋಯ್ತು, ಸುಮ್ಮನೆ ಬಂದಾಗ ಮಾಮೂಲು ನಮ್ಮ ಡಿಮ್ಯಾಂಡಲ್ಲಿ ಹೆಂಗೆ ಬರ್ತೀವಿ ಅಂದರೆ ನಮ್ಮ ಆಸ್ತಿಯವರು ಸುಮ್ಮನೆ ಬರ್ಕೊಳ್ಳೋರು, ಯಾರೋ ನಮ್ಮ ಪಂಚಾಯತಿನಲ್ಲಿ ಸಿಬ್ಬಂದಿಗಳು ಸುಮ್ಮನೆ ಸೇರಿಸ್ಕೊಳ್ಳೋದು ಮತ್ತೆ ಈ ಥರ ಆಯಿತು. ಅದು ಎಲ್ಲ ಸರ್ಕಾರದ ಪುನಃ 2017-18 ಅವಕಾಶ ಕೊಟ್ಟರು. ಅವು ಎಲ್ಲ ಸೇರಿಸ್ಕೊಳ್ಳಿ ಅಂತ. ಅದನ್ನು ಸೇರಿಸಾದ್ರೂ ಪುನಃ ಇತ್ತೀಚೆಗೆ ಒಂದ್ಸರಿ ಅವಕಾಶ ಕೊಟ್ಟರು, ಎಲ್ಲ ಪಂಚಾಯತ್ ಬಿಟ್ಟೋಗಿರೋಲ್ಲ ಸೇರಿಸಿ ಅಂತ. ಅದನ್ನು ಕೂಡ ನಾವು ಸರ್ವೆ ಮಾಡ್ಬಿಟ್ಟು ನಮ್ಮ ಪಂಚಾಯತಿಲಿ 692 ಆಸ್ತಿಗಳನ್ನು ಮಾಡ್ಕಳಿಸ್ಬೇಕು. ಈಗ ಪಂಚಾಯತ್ ಬಿಟ್ಟೋಗಿರೋ ಮಾಡ್ಕಳಿಸಿದ್ವಿ. ಅವೆಲ್ಲ ಆದ್ರೂ ಕೂಡ ಇನ್ನೂ ಕೂಡ ಪಂಚಾಯತ್ ಬಿಟ್ಟೋಗಿದ್ರೆ ಅವ್ರು ಕಂದಾಯಿಂದ ಕಟ್ಟಿಲ್ಲ, ಹೊಸದಾಗಿ ಸೃಷ್ಟಿ ಮಾಡ್ತಾರೆ. ಜಮೀನುಗಳು ಮನೆ ಕಟ್ಕೊಡೋದಿಲ್ಲ ಅಂದ್ರೆ ಪಂಚಾಯತ್ ಹತ್ರ ಬರಲ್ಲ. ಪಂಚಾಯತ್ ಹತ್ರ ಬರಲಿಲ್ಲ ಕಂದಾಯ ಕಟ್ಸ್ಕೊಳಕ್ಕಾಗಲ್ಲ. ಈಗೆಲ್ಲ ಈಗ ಯಾವುದು ನಮ್ಮ ಇದು ಬಿಟ್ಟೋಗಿರೋದು ನಮ್ಮ ಬುಕ್ಕಲ್ಲಿ ಇದ್ದು ಪಂಚಾಯತ್ ಹತ್ರ ಇರ್ಲಿಲ್ಲ, ಅವೆಲ್ಲ ಕೂಡ ಸೇರಿಸಿದ್ವಿ.
ಅಲ್ಲ ಅಕಸ್ಮಾತ್ ಇನ್ನೂ ಕೆಲವು ಎಷ್ಟಾಗ ಈಗ ಸೈಕೋಡ್ ಡಿಸಿ ಕನ್ಸನ್ ಅವರ ಸಾ ಅವು ಬೀನ ಲೆವೆಲ್ಗೆ ಅವು ಹೇಗೆ ಹೋದವ ಅಂತ ಅದ್ರ ಬಗ್ಗೆ ಇನ್ನೂ ಗೈಡ್ಲೈನ್ಸ್ ಬರಬೇಕು ಸಾಫ್ಟ್ವೇರ್ ಅದ್ರ ಬಗ್ಗೆ ಏನು ಆದೇಶ ಮಾಡಿದ್ರೆ ನೋಡ್ಬೇಕು. ಅಲಿನೇಷನ್ ಆಗಿ ಪ್ಲಾನ್ ಆಗಿದ್ರೆ ನೈನ್ ಲೆವೆನ್ ಆಗುತ್ತೆ. ಈಗಿರೋ ಆದೇಶ ಏನಂದ್ರೆ ಗ್ರಾಮ ಠಾಣದಲ್ಲಿ ಇದ್ದ ಆಸ್ತಿಗಳಿಗೆ ನೈನ್ ಲೆವೆನ್ ಕೊಡಿ ಅಂತ ಆದೇಶ ಇದೆ. ಅಲಿನೇಷನ್ ಆಗಿ ಪ್ಲಾನ್ ಆಗಿದ್ರೆ ನೈನ್ ಲೆವೆನ್ ಕೊಡಕ್ಕೆ ಹೇಳಿದ್ದಾರೆ. ಅಲಿನೇಷನ್ ಆಗಿರುತ್ತೆ ಪ್ಲಾನ್ ಆಗಿರಲ್ಲ. ಈಗ 1 ಎಕರೆ ಜಮೀನು ಮಾಡಿರ್ತೇವೆ, 1 ಎಕರೆ ಜಮೀನು ಆಗಲೇ ಒಂದು 10 ಜನ ಮಾರಾಟ ಮಾಡ್ಬಿಟ್ಟು ಇನ್ನೊಂದು ಅರ್ಧ ಎಕರೆ ಹಂಗೆ ಹೋಗ್ಕೊಂಡಿರುತ್ತೆ ಅಂದ್ರೆ ಆ ಅರ್ಧ ಎಕರೆಗೆ ಡಿವೈಡ್ ಮಾಡ್ಕೊಡ್ಬೇಕು. ಕೊಡಕ್ಕೆ ಡಿವೈಡ್ ಅಂದ್ರೆ ನಾವು ಮಾಡಂಗಿಲ್ಲ, ಆಲ್ರೆಡಿ ನೀವು ಕೊಟ್ಕೊಂಡಿರ್ತೀರಿ ಒಂದು 30, 40, 45 ಇಂತ ಕೊಟ್ಟು ಅವ್ರಿಗೆ ಸಪರೇಟ್ 9, 11 ರೆವೆನ್ಯೂ ಕೊಡೋದಕ್ಕೆ ಅವಕಾಶ ಇದೆ. ಇನ್ನು ಅರ್ಧ ಎಕರೆ ನಿಮ್ದು ಉಳ್ಕೋತಲ್ಲ ಅದನ್ನ ನಾವು ಡಿವೈಡ್ ಮಾಡಕ್ಕೆ ಅವಕಾಶ, ಅರ್ಧ ಎಕರೆ 1 ರೆವೆನ್ಯೂ ಕೊಡಬೇಕಾಗುತ್ತೆ. ಆ ಥರ ಇದೆ. ಆಲ್ರೆಡಿ ಡಿವೈಡ್ ಆಗಿದ್ರೆ ಅದನ್ನ ಡಿವೈಡ್ ಮಾಡ್ಕೊಳ್ಬೋದು. ಈಗ ಹೊಸದಾಗಿ ಡಿವೈಡ್ ಮಾಡಿ ನಿಮ್ಮ ಹೆಸರು ಅರ್ಧ ಎಕರೆ ಉಳ್ಕೊಂಡಿರುತ್ತಲ್ಲ ಎಲ್ಲ ಕೊಟ್ಟು ನೀವು ಆಗಬೇಕು, ಅದನ್ನ ಫುಲ್ ರೆವೆನ್ಯೂ ಕೊಡಿ ಅಂತ ಹೇಳಿದ್ದಾರೆ. ನೋಡಿ ಸಾಫ್ಟ್ವೇರ್ ಯಾವ ರೀತಿ ಮಾಡ್ತಾರೆ ಡಿವೈಡ್ ಮಾಡಕ್ಕೆ ಅವಕಾಶ. ಡಿವೈಡ್ ಆಗ್ಬೇಕಂತ ಹೇಳಿದ್ರೆ ಪ್ಲಾನಿಂಗ್ ಅಥಾರಿಟಿಯಿಂದ ಪ್ಲಾನ್ ಆಗ್ಬೇಕು. ಪ್ಲಾನ್ ಇದ್ರೆ ನಾವು ಡಿವೈಡ್ ಮಾಡಕ್ಕೆ ಬರೋದಿಲ್ಲ. ಊರೊಳಗೆ ಗ್ರಾಮ ಠಾಣದ್ದು ಸರ್ ಈಗ ಏನಾಗಿದೆ ಕೆಲವರು ಒಂದು 10% 20% ಬರೀ ಡಿಮ್ಯಾಂಡ್ ಅಲ್ಲಿ ಇವೆ. ಕೆಲವರು ಡಿಮ್ಯಾಂಡ್ ಬೇಕು ರಸೀದಿ ಇರ್ತದೆ. ರಸೀದಿ ಇದ್ರೆ ಮಾಡ್ಕೋಬಹುದು. ರಸೀದಿ ಈ ಸ್ವತ್ತು ಇಶ್ಯೂ ಮಾಡ್ಬೋದು. ಈಗ ಹಿಂದೆ ಎಲ್ಲ ಕಂದಾಯ ಕಟ್ಟಡಿ ಈ ಸ್ವತ್ತು ಇಶ್ಯೂ ಮಾಡ್ಬೋದು. ಅಂದ್ರೆ ಈ ಸ್ವತ್ತನ್ನ 2 ತರ ಇದೆ. 11B ಮಾಮೂಲಿ ಇತ್ತು, ಟ್ರಾನ್ಸಾಕ್ಷನ್ ಆಗೋದು ಆಗದಿರೋದು ಇತ್ತು. ಯಾವ್ದು ಟ್ರಾನ್ಸಾಕ್ಷನ್ ಆಯ್ತು 14 ಎಕರೆ 13 ಹಿಂದೆ ಅದು ಟ್ರಾನ್ಸಾಕ್ಷನ್ ಏನಾದ್ರು ಅಲ್ಲಿ ಸೈಟ್ ಅಂತ ರಿಜಿಸ್ಟರ್ ಆಗಿದ್ದು ಮಾಡಿ ಇಟ್ಟಿದ್ರು. ಅದು ಕೂಡ ಎಕರೆ ಗುಂಟೆ ಇರಲಿಲ್ಲ. ಇದರಲ್ಲಿ ಅಳತೆ ಅಡಿನಲ್ಲಿ ಗಜದಲ್ಲಿ ಮೀಟರ್ ಇದ್ದು ಚೆಕ್ ಬಂದಿಲ್ಲ ಇದ್ಬಿಟ್ಟು ರಿಜಿಸ್ಟರ್ಡ್ ಇಡಿ ಇತ್ತು 14,200 ಮಾಡಕ್ ಅವಕಾಶ ಇತ್ತು. ಈಗ ಅದು ಆ ಡೇಟ್ನ 25ವರೆಗೆ ಎಕ್ಸ್ಟೆಂಡ್ ಮಾಡಿದ್ರು. 14/2000 ಹಿಂದೆ ಇತ್ತು, ಈಗ ಏಪ್ರಿಲ್ 2025ಕ್ಕಿಂತ ಹಿಂದೆ ಅಂತ ಹೇಳಿದ್ದಾರೆ. ಅಂತೂ ರವಿ ಶಿವಣ್ಣ ಅಂದ್ಬಿಟ್ಟು ಅವರನ್ನು ಖಾತೆ ಬದಲಾವಣೆ ಆಮೇಲೆ ಅಪ್ಲಿಕೇಶನ್ ಸರ್ ಹೆಂಗ್ ಮಾಡಿದ್ರೆ ಏನಂದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಪಂಚಾಯತಿ ಬರೋದು ಬೇಕಾಗಿಲ್ಲ. ಪಂಚಾಯತಿಗೆ ನಮ್ಮ ಸಾರ್ವಜನಿಕ ಪಂಚಾಯತಿಗೆ ಅರ್ಜಿ ಕೊಡೋದು ಸಿಟಿಸನ್ ಹಾಕೋದ್ರೆ ಯಾರು ಬೇಕಾದ್ರೆ ಅಪ್ಲಿಕೇಶನ್ ಹಾಕ್ಬೇಕು ಲಾಗಿನ್ ಮಾಡಿ ಅಲ್ಲಿ ಅಪ್ಲಿಕೇಶನ್ ಹಾಕಿದ ತಕ್ಷಣ ಸೆಕ್ರೆಟರಿ ಲಾಗಿನ್ ಬರುತ್ತೆ. ಸೆಕ್ರೆಟರಿ ಅವರು ಅದನ್ನ ಪರಿಶೀಲನೆ ಮಾಡಬೇಕು ಅರ್ಜಿಗಳನ್ನ. ಒಟ್ಟ ಸಿಟಿಸನ್ ಹಾಕೋ ಆತರ ಬಂದ್ರೆ ನಿಜ ಹೇಳ್ಬೇಕಲ್ಲ ಏನ್ ಆಗಿದೆ ಅದಕ್ಕೆ ಕೇವಲ ಅಪ್ಲಿಕೇಶನ್ ಹಾಕಿದ್ರೆ ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು. ಈಗ ಸ್ಪೇಸ್ ಜಾಸ್ತಿ ಮಾಡೋದು. ಮೊದಲು 1 ಪೇಜ್ ಆಡೋದು ಇಷ್ಟು MB ಅಂತ ಇತ್ತು, ಈಗ ಸ್ವಲ್ಪ ಸ್ಪೇಸ್ ಜಾಸ್ತಿ ಮಾಡಿದ್ರು. ಇದೇ ಡಾಕ್ಯುಮೆಂಟ್ ಅನ್ನು ಹಾಕ್ಬೋದು ಅವ್ರಿಗೆ. ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು. ಪ್ರತಿಯೊಂದು ಸಂಬಂಧಪಟ್ಟಂಗೆ ರಿಜಿಸ್ಟರ್ ಪೇಪರ್ ಸೋಮಣ್ಣ ಸಣ್ಣ ದೊಡ್ಡ ಸೇವಣ್ಣ ಬೊಮ್ಮೆನಹಳ್ಳಿ ಸಣ್ಣಾಯಕ ಮರಿನಾಯಕ ನಾಗೋಲ್ಲ ಇವರು ಖಾತೆಗೆ ಮಾಡ್ಕೊಡಿ. ಅರ್ಜಿಗಳು ನಮ್ಮ ಗಮನಕ್ಕೆ ಬಂದಿಲ್ಲ ಅನ್ನಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಫಿಷಿಯಲ್ ಆಗಿಂದ ಮೂವ್ ಮಾಡ್ತಿರ್ತೀವಿ. ಇನ್ನೊಂದು ಬಂದಿದೆ ಎಲ್ಲ ಅರ್ಜಿಗಳು ನಾವು ಮೀಟಿಂಗ್ ಅಲ್ಲಿ ಇಲ್ಲದೆ ಕೂಡ ಗಮನಕ್ಕೆ ಬರುತ್ತೆ ಅರ್ಜಿಗಳು. ನೀವು ನೋಡುವಾಗ ಎಷ್ಟು ಅರ್ಜಿಗಳು ಬಂದಿದೆ ಮಾಡ್ಕೊಡಿ. ಮಾಡ್ಕೊಡೋಕೆ ಯಾಕೆ ಮಳೆ ಕಥೆ ಮಾಡೋದು. ಶಿವಮ್ಮ ವೈದ್ಯಶ್ರೀ ಕೆಂಪ್ರಾಮು ಗುರಿವಾಡ ಪುಟ್ನಿಂಗಮ್ಮ ವೈಫ್ ಆಫ್ ಜೆ ನಿಂಗಯ್ಯ ಬೊಮ್ಮೆನಹಳ್ಳಿ ಇದು ಪಡಿ ಕೊಟ್ಟರು. ಸರಿ ಬೆಂಗಳೂರಲ್ಲೆಲ್ಲ ಈ ಬೆಂಗಳೂರು ನಿಯರ್ ಸುತ್ತಮುತ್ತ ನಮ್ಮ ಮೈಸೂರು ಬಿಡಿ ಈ ಅಧ್ಯಕ್ಷರುಗಳು ಅಲ್ಲಿ ಒಂದು MLA ಏನು ಮಾಡಕ್ಕಾಗಲ್ಲ. ಈ ಬೆಂಗಳೂರು ಎಂಟ್ರಿ ಆಗೋದ್ರಲ್ಲಿ ಈ ಬಿಡದಿ ಮುಂದಕ್ಕಲ್ಲ ಸರ್ ಅದ್ರ ಸರ್ ಬೆಂಗಳೂರು ಅಟ್ಯಾಚ್ ಜಾಲಹಳ್ಳಿ ಇನ್ನೊಂದು ಪಂಚಾಯತ್ ಬೆಂಗಳೂರು ಅಟ್ಯಾಚ್ ಗುಡ್ಲಾಂಗ್ ಸರ್ ನೀವು ದೇವನಹಳ್ಳಿ ಇದು ಬೆಂಗಳೂರು ರೋಡ್ ಆಗೋದಲ್ಲ ಸರ್ ಗುಡ್ಡ ಅಂತ ಗೂಡು ಅಂತ ಕುಂಬಳಗೂಡು ಇದೆಲ್ಲ MLA ಏನು ಮಾಡಕ್ಕಾಗಲ್ಲ. ಅಲ್ಲಿ ಗ್ರಾಮ ಪಂಚಾಯತ್ ಕೇಳಕ್ಕೆ ಏನ್ ಮಾಡೋದು ಮಾತಾಡೋದ್ರಲ್ಲಿ ಲಾಗಿನ್ ಎತ್ಕೊಂಡಿರ್ತಾರೆ. 4 ದಿವಸ ಆದ್ಮೇಲೆ 4 ದಿವಸ ಆದ್ಮೇಲೆ ಅಧ್ಯಕ್ಷರಿಗೆ ಎಲ್ಲೋ ಕೈಗೆ ಸಿಕ್ಕಿಲ್ಲ ಅವ್ರುಗಳೆಲ್ಲ ಅಧ್ಯಕ್ಷರಾಗ ಅಧ್ಯಕ್ಷರ ತಗೊಳ್ತಾ ಇದ್ದಾರೆ. ಯಾರ ಮಾತು ಕೇಳಿಕಿಲ್ಲ ಹಾಗೇನ್ ಮಾಡಮ್ಮ 4 ದಿವಸ ಅದಕ್ಕೆ ಟೈಮ್ ನನ್ಗೋದು ಸಿಕ್ಕಿಲ್ಲ
ಇಲ್ಲಿ ನಮ್ಮ ಪಂಚಾಯತಿ ಓಕೆ, ಬೆಂಗಳೂರಿನಲ್ಲಿ ಮೆಂಬರ್ಗಳು ಕೇರ್ ಮಾಡಿಲ್ಲ. ಇದು ತಪ್ಪಿಸ್ಕೋಬಹುದು. ಈಗೇನಾಗುತ್ತೆ, ಈಗ NRI ಏನಿದೆ, ಏನು ಮಾಡ್ತಾರೆ? ಏನಾಗುತ್ತೆ, 4 ದಿವಸ ನಮ್ಮ 3 ದಿವಸ ಇರುತ್ತೆ, 3 ದಿವಸ ಹೋಗ್ಬಿಡುತ್ತೆ. ಅಧ್ಯಕ್ಷರು ಹಂಗೆ 3 ದಿವಸ ಒಳಗೆ ಅವ್ರು ಪೇಮೆಂಟ್ ಮಾಡಿಲ್ಲ ಅಂದ್ರೆ ಇದು ಹೊಲ ಕೊಡಬೇಕು. ಈ ಸೊತ್ತು ನಂಗೆ ಇರುತ್ತೆ, 4 ದಿವಸ ಕೊಡಬೇಕು. 4 ದಿವಸ ಅಂದ್ರೆ ಅಷ್ಟೇ ಸರ್. ಅದು ಒಂದಿನ ವಿಡಿಯೋ ನಮ್ಮಲ್ಲಿ ಗೌರವ ಅಂತ ಅಧ್ಯಕ್ಷಿದ್ರು ಸರ್. ಅವ್ರು ಏನ್ ಮಾಡಿದ್ರು, ಈ PDO ಸರ್, PDO ಬಂದ್ರೆ ಆ ಖಾತೆ ಡಿಮ್ಯಾಂಡ್ ಎತ್ಕೊಂಡವ್ರು ಗಂಟ ನಾವು ಮೊಸರು ಹಾಕಿ ಹುಡ್ಕೊಂಡು ಕಾದಿಸ್ಬಿಟ್ಟು ವಿಡಿಯೋ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಆಗುತ್ತೆ. ಏನಿಲ್ಲ ಕಾಮನ್ ಅಲ್ಲ. ಶಿವಲಿಂಗೇಗೌಡ ಸಣ್ಣ ಮುಂದೇಗೌಡ ಇವರು ಉಳಿದಾಡ ಓ ಅದು ಬೇರೆ ಇದೆಯಲ್ಲ. ಯಾವ ವರ್ಷ ಎತ್ತುವ ಸಾಗದ ಸಂಪರ್ಸ್ಕೊಡಿ ರಾಜು ಸಣ್ಣ ಪ್ಲೇಟ್ ಓಟ್ ಹಾಕ್ಲಿ ನೆಕ್ಸ್ಟ್ ಮಾಡ್ಸಲ್ರಿ. ಓಟ್ ಹಾಕ್ಲಿ ಓಟ್ಗೋಸ್ಕರ ಮಾಡಕಂತ ರಾಜು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ರಾಜು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಮನೆ ಕಟ್ಟೋನ ಖಾತೆ ಮಾಡ್ಕೊಂಡು ಸವಿತಾ ಲೇಟ್ ಮಾದೇವ ಬೊಮ್ಮೆನಹಳ್ಳಿ ಸವಿತಾ ಮಾದೇವ್ ಮಾಡ್ಕೊಡಿ. ಮಾಡಿ ಮಾಡಿ ಮಾಡಿ. ಗ್ರ್ಯಾಂಡ್ ಆಗೋದ್ರ ಮಾಡೋದಿಲ್ಲ. ಮಂಜು ವೈಫಮ್ ಲೇಟ್ ನಾಗಣ್ಣ ಇವರು ತಕರಾರು ಅರ್ಜಿ ಕೊಟ್ಟವ್ರೆ. ಯಾರು ಅವ್ರವರು ಈ ಅರ್ಜಿಗಳ ಇತಿಹಾಸ ಇದೆ, ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಯಾವ್ದಕ್ಕೆ? ಮುಂಜು ನಗರ ಇವರು ಜಮೀನ್ದು ಇವರು RTC ಹಾಕ್ಬಿಟ್ಟು ಇಲ್ಲಿ ಕೊಟ್ಟವ್ರೆ. ಯಾವ ಊರ್ದು ಇದೆ ಅದು? ಇದು ಮಂಜುಳ ನಾಗಣ್ಣ ಉಯ್ನಾಡು ಇದು ಇಲ್ಲಿ ಕೊಡ್ತಾರೆ. ಏನಂದ್ರೆ ಸಿವಿಲ್ ನ್ಯಾಯಾಲಯದಲ್ಲಿದೆ, ಇದು ಖಾತೆ ಮಾಡಿರಿ ಅಂತ. ಮನೆ ಕಟ್ಟಿದ್ದಾರೆ ಸರ್, ಬಾಕಿ. ಒಣ ಕುಡಿತೀವಿ ಕಣ. ಅದು ಕೊಟ್ಟಿರೋದಾ? ನ್ಯಾಯಾಲಯದಿಂದ ತಡೆಯಾಜ್ಞೆ ತರುವವರೆಗೆ ನಮ್ಮ ತಲೆಗಳಿಗೆ ಅವಕಾಶ ಇರೋದಿಲ್ಲ ನಾವು ನಿರ್ಧಾರ ಕೊಡ್ತೀವಿ. BK ಈಶ್ವರ್ ಅಂಗಡಿ ಲೈಸೆನ್ಸ್ ಕೊಡಿ. ಏ ಮೊದ್ಲು ಕೊಡ್ರಪ್ಪ ಈ ಸಪ್ಪನ್ಗೆ. ಇಲ್ಲ ಅದು ರೋಡ್ ಸೈಡ್ ಇದೆ ರೆಡಿ ಸರ್. ರೋಡ್ ಸೈಡ್ ಇದೆ, ಅದು ಪರಿಶೀಲನೆ ಮಾಡ್ಕೊಡಕ್ಕೆ ಅಂಗಡಿ ರೋಡ್ ಸೈಡ್ ಅಂತೀನಿ ಒಳಗಿರ್ತದೆ ಶೀಲರ ಬ್ಯಾಗ್ ಒಳ್ಳೆ ಬರ್ತದೆ ಸರ್. ಮನೆ ಕಟ್ಟಿದ್ರೆ ಸಾಕಲ್ಲ? ಅಂಗಡಿಗ ಮಾದೇವ ಸಣ್ಣ ಪ್ಲೇಟ್ ಬಿಲ್ಲೆ ಕಟ್ಟಿ ಒಂದು ರೂಪಾಯಿ ಮಾಡ್ಕೊಡು, ಮಾಡ್ಕೊಡು ಅದು. ಖಾತೆಗೆ ಹಾಕ್ತಾರೆ. ಹಾ, ಮಾಡ್ಕೊಡು. ಯಾರು? ಬೇರೆ ಮೇಲೆ ಎರಡು ಮಾಡ್ಕೊಡು. ಅಧ್ಯಕ್ಷರ ಅಭಿಮಾನಿಗಳಿಗೆ ಇದು ವಿಚಾರ ಮಾಡಿ ಕೆರೆಗಳಿಂದ ಎರಡು ಮಾಡ್ಕೊಳ್ಳಿ. ಕೆರೆಗಳ ನೇಮ್ ಹಾಕ್ಬೇಕು. ಮಹಿಳಾ ಒಕ್ಕೂಟದ ನೇಮ್ ಹಾಕ್ಬೇಕು. ಲೋಕೇಶ್ JM ಆ? ಲೋಕೇಶ್ JM ನಕ್ಷೆ ಅನುಮೋದನೆಗಾಗಿ ನಕ್ಷೆ ಅನುಮೋದನೆ ಕೇಳಿದ್ದಾರೆ. ಯಾವುದು ಇಲ್ಲ ಉಳ್ಳಾಲ. ಕಟ್ಟಡದ ಲೈಸೆನ್ಸ್, ಕಟ್ಟಡದ ಲೈಸೆನ್ಸ್, ಇಲ್ಲ ನಕ್ಷೆ ಕಟ್ಟಡದ ಲೈಸೆನ್ಸ್ ಎಲ್ಲೂ ನಾನಂತ ಕಟ್ಟಿ ನಕ್ಷೆ ಲೈಸೆನ್ಸ್, ನಕ್ಷೆ ಕಟ್ಟಡ ಕೊಡ್ತಾರೆ. ಹಾ ಸರಿ ಕಟ್ಟಡ ನಕ್ಷೆ ಕೊಡಪ್ಪ ಕಟ್ಕಲಿ. ಮನೆ ಬೆಳಿಲಿ. ಮನೆ ಕಟ್ಬಿಡಿ ಇವ್ರು ಪಾಪಿ ಡಿ ಮಾಡೋದು. ಮಾದೇವ ಬೊಮ್ಮನಹಳ್ಳಿ ಶ್ರೀ ಗುಡ್ಡೆ ಮಾರಮ್ಮನ ದೇವಸ್ಥಾನವನ್ನು ಈ ಖಾತೆ ಗಂಧಮಾರಮ್ಮ ದೇವಸ್ಥಾನ. ಏ ಮೊದ್ಲು ಮಾದೇವನ ಹೆಸರು ಮಾಡ್ಕೊಡ್ರೆ ಗಂಧಮಾರಮ್ಮ ದೇವಸ್ಥಾನ. ನಿನ್ನ ಹೆಸರ್ಗ? ಯಾವ್ದು ಮಾರಮ್ಮದ? ಗಂಧಮಾರಮ್ಮ ದೇವಸ್ಥಾನ ಸಾ ಯಾವ್ದು ಎಷ್ಟೇ ಮಾರಮ್ಮ ಅಂತ ಊರೊಳಗೆ ಸಾ ಇವ್ರ ಹೆಸರಿಗೆ ಖಾತೆ ಮಾಡ್ಕೊಬಿಡಿ. ಹಾಗೈತೆ ಈ ಕತೆ ಆಗ್ಬೇಕು ಆದ್ರೆ ಈ ಕಷ್ಟ. ಈ ಖಾತೆ ಮಾಡ್ಕೊಡಿ ಅಂತ. ಹಾ. ನಾನಿಲ್ಲ. ಗ್ರಾಮ ಪಕ್ಕದಲ್ಲಿ ಯಾವ್ದು? ಗಂಧಮಾರಮ್ಮ ದೇವಸ್ಥಾನ ಪಕ್ಕ. ಬೊಮ್ಮನಹಳ್ಳಿ ಗ್ರಾಮದ ಗದ್ದೆ ಮಾರಮ್ಮ ದೇವಸ್ಥಾನದ ಈ ಖಾತೆ ಕೋರಿಯಿಂದ ಗಂಧಮಾರಮ್ಮ ದೇವಸ್ಥಾನ ಪಕ್ಕದಲ್ಲ ಜಯಲಕ್ಷ್ಮಿ ಹಳೆದ ಬಿಲ್ಡಿಂಗು. ಎರಡನೇ ಅಂಗಡಿ ಕಟ್ಟಡ ಜಾಗವನ್ನು ಪರಿಶೀಲಿಸಿ. ಗಂಧಮಾರಮ್ಮ ಪಕ್ಕ ಒಂದು ಪಕ್ಕದಲ್ಲಿ ಒಂದು ಹಳೆದಿಲ್ಲ ಬಿಲ್ಡಿಂಗು. ಎರಡನೇ ಅಂಗಡಿ. ಅದಲ್ಲ ನಾವು ದೇವಸ್ಥಾನ ಮುಂದೆ ಹೊರಗಡೆ ಐಮಾಸ್ ಪಕ್ಕ ಅದೆಲ್ಲ ಹಳೆ ಬಿಲ್ಡಿಂಗ್ ಯಾವ್ದು ಬರೋಣ. ಅದು ಗಂಧಮಾರಮ್ಮ ಪಕ್ಕದ್ದು. ಜಯಲಕ್ಷ್ಮಿ ಕುಮಾರ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಬೊಮ್ಮನಹಳ್ಳಿ ಕ್ಷೇತ್ರ ಬೊಮ್ಮನಹಳ್ಳಿ ಪಂಚಾಯತಿ ಅಭಿವೃದ್ಧಿ ಇದು ಏನಾಗಿದೆ, ಎರಡನೇ ಅಂಗನವಾಡಿ ಕೇಂದ್ರದ ಜಾಗವನ್ನು ಪರಿಶೀಲಿಸಿ ವರದಿ ನೀಡಬೇಕು ಕೊಟ್ಟವ್ರೆ. ಇದು ಹೊಡೆದಾಕ್ಬಿಟ್ಟವ್ರೆ.
ಎಲ್ಲಿ ಸರ್? ಬೊಮ್ಮನಹಳ್ಳಿ ಅಂಗನವಾಡಿ ಈಗ ಕೋರ್ಟ್ ಇದೆಯಲ್ಲ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಯಾರು ಕೊಟ್ಟರು? ಕುಮಾರ್ ಅವ್ರ ಹೆಂಡತಿ ಕುಮಾರ್ ಅವ್ರ ಹೆಂಡತಿ ಮಾಜಿ ತಾಲೂಕು ಕೋರ್ಟ್ ಏನ್ ತೀರ್ಮಾನ ಆಯ್ತು ಇಬ್ಬರೇ ಕೊಡಿ. ಅದು ನ್ಯಾಯಾಲಯಕ್ಕೆ ಇದ್ದಿಲ್ಲ ಅಂತ ತೀರ್ಮಾನ ಮಾಡಿ. ಇವರು ಕಟ್ಟಡ ಲೈಸೆನ್ಸ್ ಕೇಳಿದ್ದಾರೆ ಊರಾಗ. ಹೇಳಿ. ಲತೇಶ್ ಟೀನಾ ಕಾಫಿನಾ ಕಾಫಿ ಕಟ್ಟಡ ಲೈಸೆನ್ಸ್. ಮೋಹನ್ ಕುಮಾರ್ ಮನೆ ಕಟ್ಟಲು ಇವರು ಪ್ಲಾನ್ ಕೇಳಿದ್ದಾರೆ. ಲೇಔಟ್ ಕೊಡಿ ಕೊಡಿ. ಮನೆ ಕಟ್ಟೋರಿಗೆಲ್ಲ ಕೊಡಿ. ಶಿವಾನಂದ ವೈಪಿ ಇವರು ಕೂಡ ಮನೆ ಕಟ್ಟಲು ನಾನು ಹೇಳೋದು ದೊಡ್ಡ ಮರ ಮುಂದೆಸ್ತಾರ ಒಂದು ಹಳೆ ಬಿಲ್ಡಿಂಗ್ ಅಲ್ರಿ. ಅರಣ್ಯ ಇಲಾಖೆ ಮಾಡಿಲ್ವಾ? ಪಕ್ಕದ್ದು 5 ಮಾರ್ಕ್ಸ್ ಪಕ್ಕ ಸ್ಕೂಲ್ ಅಲ್ಲ ಅರಣ್ಯ ಭವನ ರೇಟ್ ಸರ್ಗೆ ಅಂತ ಯಾರೋ ಕಥೆ ಮಾಡಿಸ್ಕೊಂಡು ನೀವು ಯಾರ್ಯಾರು ಗುಟ್ಟಿ ಮಾಜಿಗಳಿಗೆಲ್ಲ ಕಾಡಸ್ವಾಮಿ ಬಿ. ಇವರು 25% ಸಹಾಯಧನ ಕೊಡಿಸ ಕೇಳಿದ್ದಾರೆ. ಚಿಕ್ಕಮಂಗ್ಳೂರು ಹೆಂಗ್ ಕೊಟ್ರೆ ಸುಂದರ ಈಗ ತಾನೇ ಅವೆಲ್ಲ ಅವೆ. ಮಧು ನಾಯಕ ಇವರು ಕಟ್ಟಡ ಲೈಸೆನ್ಸ್ ಕೊಡಿ ಅಂತ ಕೇಳಿದ್ದಾರೆ. ಯಾರು? ಲೇಔಟ್ ಕೊಡಿ ಸುಮಾರು ಕಟ್ಟಡದ ನೋಡಿ ಸರ್. ಕೊಡಿ ಸರ್ ಕೊಡಿ. ನಾಗವಾಲ ಹಾಲು ಉತ್ಪಾದಕರ ಸಹಕಾರ ಸಂಘ ಇವರು ನಾಗವಾಲ ಹಾಲಿನ ಡೈರಿ ಒಂದು ನಳವನ್ನು ನಲ್ಲಿ ಸಂಪರ್ಕ ಮಾಡಿ ಕೊಡಿ ಸರ್ ಕೊಡಿ ಸರ್ ಸೊಸೈಟಿದು ಕೊಡಿ ಸರ್. ನಲ್ಲಿ ಡೈರಿದು ಕೊಡಿ ಸರ್ ಇನ್ನೊಂದು ಕೊಡಿ. ಈ ಚಿಕ್ಕಸ್ವಾಮಿ ನಾಗವಾಲ ಅದು ತೋಪ ಜಾಗ ಅದು ಇದು ಬೊಮ್ಮನಹಳ್ಳಿದು ಚಿಕ್ಕಸ್ವಾಮಿ ನಾಗವಾಲ ಅಕ್ರಮ ನಲ್ಲಿ ತಗೊಂಡವ್ರೆ ಅಂದ್ಬಿಟ್ಟು ಅರ್ಜಿ ತಕರಾರು ಅರ್ಜಿ ಕೊಟ್ಟಾರೆ. ಯಾರು ಪರಿಶೀಲಿಸಿ ನಾಗವಾಲ ಪರಿಶೀಲಿಸಿ ಸರ್. ಮಾಡ್ಕೊಂಡು ಕಟ್ ಮಾಡ್ತಾ ಇದ್ರು. ಅದೇ ವಾಟರ್ ಮ್ಯಾನ್ ಹೇಳಿ ಸರ್. ಉಳಿದಾಳು ಗ್ರಾಮ ತಕರಾರು ಅರ್ಜಿ ನಾಗಮ್ಮ ಮಂಗಳಮ್ಮ ಪುಟ್ಸ್ವಾಮಿ ಸರ್ವೆ ನಂಬರ್ 1/4 1/15 ಕೋರ್ಟ್ ಹಾಕೋ ಕೇಸ್. ಎರಡನೇ ತಾರೀಕು ಕೇಸಿಂದ ಇದು ನಮ್ಮ ಇದು ಪಾರ್ಟಿ ಮಾಡೋ ಕೇಸ್ ಹಾಕೋಬೇಕು ಅವ್ರಿಗೆ. ಇವರು ಕೆಲಸಗಾರ ತೊಂದರೆ ಕೊಡ್ತಾರೆ. ಅಮ್ಮ ಗೊತ್ತಲ್ಲ ಕುಟುಂಬ ಯಾರೋ 3 ಜನ ಇದು ಮಾಡ್ತಿದ್ರು. ನಾಗವಾಲ ರೋಡ್ ಕೆಲಸ ಮುಗಿದೋಗಿದೆ ಅದು. ನಾಗವಾಲ ಗ್ರಾಮದ ನಾಯಕ ಜನಾಂಗದವರು ಪಾತ್ರೆ ಇದು ಎಲ್ಲ ಕೊಡಿ ಅಂತ ಕೇಳಿದ್ರು. ನಾಗವಾಲ ಗ್ರಾಮದ ನಾಯಕ ಜನಾಂಗ ಇವರು ಅಡುಗೆ ಪಾತ್ರೆಗಳು ಕೊಡಿ ಅಂದ್ಬಿಟ್ಟು ಇವರು ಕೇಳಿದ್ರು. ಎರಡು ಇದಾವ. ಎರಡಿದೆ. ಅಧ್ಯಕ್ಷರ ಅಪ್ಪಣೆ ಕೊಟ್ಟಿದ್ರು. ಅಧ್ಯಕ್ಷರು ತೀರ್ಮಾನ ಮಾಡಿ ಕೊಡಿ. ಈಗ ಗ್ರಾಮಕ್ಕೆ ಎರಡೆರಡನ್ನ ಒಂದು ಕೊಡ್ತೀವಿ ಅದು ಯಾವ್ದು? ಒಂದು ಸರ್, ಈ ಸಭೆ ಸರ್ವಾನುಮತದಿಂದ ಅಧ್ಯಕ್ಷರು ವಿವೇಚನೆಗೆ ಬಿಟ್ಟಿರ್ತಕ್ಕದ್ದು. ಧರ್ಮೇಂದ್ರ ಅಧ್ಯಕ್ಷರು ತೀರ್ಮಾನ ಮಾಡಿ. ಆಯ್ತು ಸರ್, ಅಧ್ಯಕ್ಷರು ತೀರ್ಮಾನ ತಗೊಂಡು ನೆಕ್ಸ್ಟ್ ಸಭೆಗೆ ಇಡಿ. ನೆಕ್ಸ್ಟ್ ವೈದ್ಯ 25% ಕೊಡಿ ಅಂತ. ವೈದ್ಯ ರವಿಸ್ವಾಮಿ ಇವರು ತಕರಾರು ಅರ್ಜಿ ಕೊಟ್ಟವ್ರೆ. ಮೈಸೂರು ತಾಲೂಕು ವಿವಾದ ಹೋಗಿ ನಾಗವಾಲ ಗ್ರಾಮದ ಸರ್ವೆ ನಂಬರ್ 70/2ರಲ್ಲಿ 30 ಗುಂಟೆ ಜಮೀನು ಜಿಲ್ಲಾಧಿಕಾರಿ ಕಾರ್ಯಾಲಯ ಮೈಸೂರು ಜಿಲ್ಲೆ ಅವರಿಂದ ಅಧಿಕೃತ ವ್ಯಾಲ್ಯೂಯೇಷನ್ ಆಗಿದೆ. ಅದರಲ್ಲಿ ಅದು ಅಗ್ರಿಮೆಂಟ್ ಆಗಿದೆ. ಅದನ್ನ ನೀವು ಖಾತೆ ಮಾಡಬೇಕು. ಯಾವ್ದು? ಇದು ವ್ಯಾಲ್ಯೂಯೇಷನ್ ಆಗಿದೆ. ಅದನ್ನ ನೀವು ಬರೀ ಅಗ್ರಿಮೆಂಟ್ ಆಗಿರೋದು ಇದು ಖಾತೆ ಮಾಡಬೇಕು ಅಂತ ಬೇಕಾಗಿದೆ. ಅಗ್ರಿಮೆಂಟ್ ಮೇಲೆ ಖಾತೆ ಮಾಡೋಕ್ಕಾಗುತ್ತೆ. ಅಗ್ರಿಮೆಂಟ್ ಮೇಲೆ ಖಾತೆ ಮಾಡೋಕ್ಕಾಗುತ್ತೆ. ಖಾತೆ ನಾಗವಾಲ ತಕರಾರು ಕೊಡ್ತೀವಿ ನಾವು ಖಾತೆ ಮಾಡೋದು ಅಗ್ರಿಮೆಂಟ್ ವೈದ್ಯ ದಾಖಲೆ ಕೇಳ್ತೀವಿ. ಅವ್ರು ಲಿಖಿತ ಪತ್ರ ಕೊಡ್ತೀವಿ. ಏನೋ PDO ಸಾಹೇಬರು ತೀರ್ಮಾನ ತಗೊಳ್ಳಿ. ಯಾವುದು ಸರ್ ಅದು? ಗೊತ್ತಿಲ್ಲ ಸರ್. 70/2
20 ಮನೆಗಳು ಇದು ಅರ್ಜಿ ಕೊಟ್ಟವ್ರೆ ನಿಮ್ಮ ಮನೆಗೆ ಸೆಂಟ್ರಿಗೆ ಹಾಕ್ನಲ್ಲ ಆ ರವಿ ಸ್ವಾಮಿ ಕೊಟ್ಟಿರೋದು ಯಾರೇ? ನಿಮ್ಮ ಮನೆಗೆ ಸೆಂಟ್ರಿಂಗ್ ಹಾಕ್ನಲ್ಲ ಅಗ್ರಿಮೆಂಟ್ ಹಾಕೊಂಡಿದ್ದಂತೆ ಕೋಡಿ ಕುಮಾರ್ ಅಂತ ಸತ್ತೋದವ್ರು. ರವಿ ಸೆಂಟ್ರಿಂಗ್ ಅಗ್ರಿಮೆಂಟ್ ಹಾಕಿದ್ರು ಕೋರ್ಸ್ ಇಲ್ಲ. ವಿಡಿಯೋ ಸರ್ ತೀರ್ಮಾನ ತಗೊಳ್ಳಿ. ಈಗ ನಾವು ಖಾತೆ ಮಾಡ್ಬೇಕಾದ್ರೆ ದಾಖಲೆ ಕಟ್ಟಲ್ಲ ಬರೀ ಖಾತೆ ಮಾಡಬೇಡಿ ಅಂತ ಖಾತೆ ಮಾಡಿ ಪಿರಮಿಡ್ ಓಡ್ರಿಗೆ ಹೆಂಗ್ ಕಾದ ಮಾಡಕ್ ಬಂದದೆ. ಹಾ GP ಆಗಿದ್ರೆ ಮಾಡೋದು. ಖಾತೆ ಮಾಡಿ ಅಂತಲ್ಲ ಓನರ್ ಪರವಾಗಿ ಪರವಾಗಿ ಅವ್ರು ಕೆಲಸ ಮಾಡಕ್ ಖಾತೆ ಮಾಡಕ್ಕಾಗಲ್ಲ ಓನರ್ ಪರವಾಗಿ ಕೆಲಸ ಮಾಡಕ್ ಅಷ್ಟೇ ಅಧಿಕಾರ ಬೇರೆ ಏನ್ ಮಾಡಕ್ ಆಯ್ತು? ನಿಮ್ಗೆ ಹೇಳ ರೆವಿನ್ಯೂ ಇಲಾಖೆಯವರು ನಿಮ್ಗೆ ಹೇಳು. ಇನ್ನೊಂದು ಪ್ರಭಾಕರ PS ಸ್ಥಳೀಯ ಸಂಸ್ಥೆಗಳನ್ನು ಮೂಲಭೂತ ಸೌಕರ್ಯ ಕಲ್ಪಿಸುವುದಕ್ಕೆ ಕೀಳ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೈಸೂರು ತಾಲೂಕು ತಿವಾಲ ಹೋಬಳಿ ಬೊಮ್ಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 167/1 ಎಕರೆ 18 ಗುಂಟೆ ಜಮೀನಿನಲ್ಲಿ ಸ್ಥಳೀಯ ಸಂಸ್ಥೆ ಮೂಲಭೂತ ಸೌಕರ್ಯ ಕಲ್ಪಿಸುವ ಬಗ್ಗೆ ಮತ್ತು NOC ಕೋರಿ ಮನವಿ. ಎಷ್ಟು ಸರ್ವೆ ನಂಬರು? 167/1 ಅಲ್ಲ ಸರ್ವೆ ನಂಬರ್ ಸರ್ವೆ ನಂಬರ್ ಓನರ್ ಯಾರು? NOC ಕೋರಿ ಇನ್ವಿಟೇಷನ್ ಕಾಪಿ. ಎಷ್ಟು ಎಕರೆ ಸರ್? 1 ಎಕರೆ ದೇವಸ್ಥಾನಕ್ಕೆ ಬಂದಿಲ್ಲ. ಏನಂತ ಅದು ಯಾರ್ದಾದ್ಮೇಲೆ ನೋಡಿ ಸರ್ ಬಂದ್ಮೇಲೆ. ಆಗಕ್ಕೆ ಮುಂಚೆ ಮೂಲಭೂತ ಸೌಕರ್ಯನೇ ಕೇಳ್ತಾನೆ. ನೆಕ್ಸ್ಟ್ ಈಗ ಏನಾಗುತ್ತೆ ಈಗ ನಾವು ಇದ್ದ ಹೊರಗಡೆ ನಾವು ಅಲ್ಲಿ ಅದಕ್ಕೆ ಹೇಳಿ. ಲೇಔಟ್ ಮಾಡಿದಾಗ ಬಂದೆ. ಇವತ್ತು ನಾಗಲಪ್ಪ ಮೀಟಿಂಗ್ ಬಂದೆ ಮಧ್ಯಾಹ್ನ ಸಿಗ್ತಾರೆ ಮಾಡಿ please. ಯಾರೊಬ್ರು ಫೋನ್ ಮಾಡ್ತಾರೆ ಫೋಟೋ ಹೊಡ್ಕೊತಾರಲ್ಲ GPS ಮಾಡ್ಬೇಕಲ್ಲ ಅಧ್ಯಕ್ಷರೇ. GPS ಮಾಡ್ಬೇಕು ಅದು ಜಾಗ ಈ ಸಿಗಳಿ ಕುಮಾರಣ್ಣ 3 ಮನೆ 4 ಮನೆ ಕೊಡಿಸ್ತಿಲ್ಲ ಕಾಲ ಉಪಯೋಗ ಈಗ GPS ಮಾಡಿಸ್ಬೇಕು. ಹೊರಗಡೆ ದಾರಿಪೇಟೆ ಅಷ್ಟೇ ಮಾಡಿದ್ದಾರೆ. ದುರಂತ ಮನೆಗಳು